ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕೆಲಸ ಮುಗಿಸಿ ನಿಮ್ಮ ಜೊತೆ ಮಾತಾಡೋ ಬಂದೆ. ಏನು ಗೊತ್ತಾ, ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ, ನಾನು ನನ್ನ ಮಗ ನನ್ನ ಹಸ್ಬೆಂಡು. ಎಲ್ಲಂತ ಹೇಳಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಹೋಗುತ್ತೆ, ಈಗಲ್ಲ, ಮಧ್ಯಾಹ್ನ ಮೇಲೆ. ಮತ್ತು ನಮ್ಮ ಮನೆಯವರು ಇದು ಶೇವಿಂಗು ಮತ್ತು ಕಟ್ಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ ಆದರೂ ಬರೋಲ್ಲ, ಒಂದು ದಿನ ಪೂರ್ತಿ ಅದೇ ಆಗುತ್ತೆ. ಬೆಳಗ್ಗೆ ಹೋದರೆ ಮಧ್ಯಾಹ್ನ ತನಕ ಕಟಿಂಗ್ ಶಾಪಲ್ಲಿ ಕೂತ್ಕೊತಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಸಿಟ್ಟು ಬರುತ್ತೆ ಅಂದರೆ ಇಷ್ಟ ಏನು ಮಾಡೋಕ್ಕಾಗಲ್ಲ. ಕೂಲ್ ಚಂತಮ್ಮ ಕೂಲ್ ಆಗಿದ್ದೀನಿ ಅಷ್ಟೇ. ಮಗನಿಗೆ ಸ್ನಾನ ಮಾಡಿ ಬಲಿಸ್ಬಿಟ್ಟಿದ್ದೀನಿ. ಈಗ ಇದು ಕೆಲಸ ಮಾಡ್ಕೊಳ್ತೀನಿ. ನಾನು ಇದು ಸಣ್ಣ ಪುಟ್ಟವೆಲ್ಲ ಮುಗಿಸ್ಬಿಡ್ತೀನಿ. ಓಕೆನಾ? ಎಲ್ಲಿಗೆ ಹೋಗೋದಂತ ಆಮೇಲೆ ಮಧ್ಯಾಹ್ನ ಮೇಲೆ ಹೇಳ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಅವಾಗ ಹೇಳಿದ್ನಲ್ಲ ಎಲ್ಲಿಗೂ ಹೋಗಬೇಕು ಅಂತ, ಅದಕ್ಕೆ ಹೋಗೋಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿದ್ದೀನಿ. ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು ಐರನ್ ಮಾಡ್ಕೊಳ್ತಿದ್ದೀನಿ. ನನ್ನ ಬಟ್ಟೆ ಐರನ್ ಮಾಡಿದೆ, ನನ್ನ ಮಗಂದು ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದ್ನಲ್ಲ, ಅವಾಗ ಹೋದರೆ ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ನೋಡ್ಕೊಂಡು ಯಾವುದಂತ ಅವ್ರು ಮಾಡ್ಕೊಳ್ಳಿ. ಒಂದು ನನ್ನ ಮಗಂದು ಮಾಡಿಟ್ಟಿದ್ದೀನಿ. ಎಲ್ಲಿಗಂತ ಕ್ಯೂರಿಯಾಸಿಟಿ ಇದೆಯಾ? ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಔಟಿಂಗ್ ಹೋಗ್ತಾಯಿದ್ದೀವಿ, ಹೊರಗಡೆ ಔಟಿಂಗ್. ಎಲ್ಲೇ ಹೋಗ್ತಾಯಿದ್ದೀವಿ, ಎಲ್ಲ ಅಂತ ಆಮೇಲೆ ಹೇಳುವೆ. ಓಕೆ, ಬಾಯ್ ಬಾಯ್. ಈಗ ಊಟಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಮಗ ಹೇಳೋದ್ರೊಳಗೆ ಊಟ ಮಾಡ್ಕೊಳ್ತೀನಿ. ಆಮೇಲೆ ಅವನಿಗೆ ಊಟ ಮಾಡ್ಸೋಕ್ಕೆ ಸರಿ ಆಗುತ್ತೆ, ರೆಡಿಯಾಗಿ ಹೋಗೋಕ್ಕೆ. ಓಕೆನಾ? ಬಾಯ್. ನಾನಿವತ್ತು ಹಾಕ್ಕೊಂಡು ಹೋಗ್ತಾ ಇರೋ ಔಟ್ಫಿಟ್ ಯಾವುದು ಗೊತ್ತಾ? ಆಮೇಲೆ ಗೊತ್ತಾಗುತ್ತೆ. ರೆಡಿ ಆದಮೇಲೆ ನನ್ನದೇ ಒಂದು ವೀಡಿಯೋ ಮಾಡ್ಕೊಳ್ತೀನಿ. ಅಲ್ಲ, ಸರಿ, ಬಾಯ್. ಹಾಯ್ ಫ್ರೆಂಡ್ಸ್, ನಾವು ಅವಾಗ ಹೇಳ್ದಾಗೆಲ್ಲ ಔಟಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಅಲ್ಲಿ ವೀಡಿಯೋ ಮಾಡ್ತೀನಿ, ಗೊತ್ತಾಗುತ್ತೆ. ಮಗನೇ ಹಾಯ್ ಮಾಡು. ಓಕೆ, ಚಲೋ ಬಾಯ್ ಫ್ರೆಂಡ್ಸ್. ಅವಾಗ ಹೇಳಿದ್ನಲ್ಲ ಹೊರಗಡೆ ಔಟಿಂಗ್ ಹೊರಟಿದ್ದೀವಿ. ಈಗ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನನ್ನ ಮಗ, ನಾನು, ನನ್ನ ಹಸ್ಬೆಂಡ್ ರೆಡಿಯಾಗಿದ್ದೀವಿ. ಓಕೆನಾ? ಬಾಯ್. ಆಮೇಲೆ ಸಿಗ್ತೀವಿ ಅಲ್ಲಿ. ಫ್ರೆಂಡ್ಸ್, ಇಲ್ಲಿರೋ ಬೈಕ್ಗಳನ್ನೆಲ್ಲ ನೋಡಿ ಏನಕ್ಕೆ ನಿಲ್ಲಿಸಿದಾರಂತ ಆಮೇಲೆ ಹೇಳ್ತೀನಿ. ನೋಡಿದ್ರಾ? ಯಾವ ಥರದ ಬೈಕ್ ಬೇಕು ಎಲ್ಲ ಇಲ್ಲೇ ಸಿಗ್ತವೆ. ಹಾಯ್ ಫ್ರೆಂಡ್ಸ್, ನಾ ಹೇಳಿದ್ದು ಎಲ್ಲಿ ಗೊತ್ತಾ? ಪುಷ್ಪ ರಿಲೀಸ್ ಆಗಿದೆ, ಅದು ನೋಡೋಕ್ಕೆ ಬಂದಿರೋದು ನಾವೀಗ. ನಾನು ನನ್ನ ಮಗನ ಹಸ್ಬೆಂಡು ಈಗ ವಾಲ್ಪೇಪರ್ ತೋರಿಸ್ತಾ ಇದ್ದು. ನೆಕ್ಸ್ಟ್ ಮೂವಿಗೆ ಹೋಗೋದು. ಮೂವಿ ರಿವ್ಯೂ ಹೆಂಗಿದೆ ಅಂತ ವಾಲ್ಪೇಪರ್ ನೋಡ್ಕೊಳ್ಳಿ. ರಿವ್ಯೂ ಹೆಂಗಿದೆ ಅಂತ ನೋಡ್ಕೊಬಂದು ಹೇಳ್ತೀನಿ. ಓಕೆನಾ? ಬಾಯ್ ಬಾಯ್. ನನ್ನ ಮಗನು ಮೂವಿ ನೋಡೋಕೆ ಕೊಟ್ಟಿದ್ದೀನಿ. 3 ಜನ ಈಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನನ್ನ ಮಗಂದು ಸೆಕೆಂಡ್ ಮೂವಿ. 1 ಮೂವಿ ಆಯಿತು, ಈಗ 2ನೇ ಮೂವಿ. 2 ವರ್ಷ ಆಗೋದ್ರೊಳಗೆ 2 ಮೂವಿ ನೋಡ್ತಾ ಇದ್ದಾನೆ. ಹಾಯ್ ಮಗನೇ, ಬಾ, ಹಾಯ್ ಮಾಡು. ಹಾಯ್ ಹಾಯ್ ಸುಸಿ. ಫುಲ್ ದಂಗಾಗಿದ್ದಾನೆ, ಎಲ್ಲಿಗೆ ಕರ್ಕೊಬಂದಿದ್ದೀವಿ ಅಂತ ನೋಡಿ. ಇವಂದು ಈಗ 1 ಮೂವಿ ಆಗಿದೆ, ಈಗ 2ನೇ ಮೂವಿ. ನೋಡಿ, ಈ ವಯಸ್ಸಲ್ಲಿ ಮೂವಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಈಗ ಅವನು 2ನೇ ಮೂವಿ ನೋಡೋಕೆ ಹೊರಟಿದ್ದಾನೆ. ಓಕೆನಾ? ಬಾಯ್ ಬಾಯ್. ಈ ವಯಸ್ಸಲ್ಲ, ಆ್ಯಕ್ಚುಲಿ ಸುಮಾರು ಒಂದು PUC ಮುಗಿಯೋ ತನಕ ಮೂವಿ ಅಂದರೆ ಏನು ಅಂತಲೇ ನೋಡೇ ಇರಲಿಲ್ಲ ಅನ್ಸುತ್ತೆ. 10th ಮುಗಿಯೋ ತನಕ ಥಿಯೇಟ್ರು ಅಂದರೆ ಏನು ಅಂತ. ನೀವು ನೋಡಿ ಈಗಲೇ. ಚಲೋ ಬಾಯ್. ಒಳಗೆ ಹೋಗ್ತಾ ಇದ್ದೀವಿ. ಮೂವಿ ಮುಗೀತು, ಹೊರಗಡೆ ಬಂದ್ವಿ ಜಸ್ಟ್. ಈಗ ನೋಡಿ ಎಲ್ಲ ಬರ್ತಾ ಇದ್ದಾರೆ. ನಾವು ಹೊರಗೆ ಬಂದ್ವಿ. ಮೂವಿ ಬಗ್ಗೆ ಆಮೇಲೆ ಹೇಳ್ತೀನಿ. ಓಕೆನಾ? ಪುಣ್ಯಕ್ಕೆ ನನ್ನ ಮಗ ಮೂವಿ ನೋಡೋಕೆ ಬಿಟ್ಟ, ಏನು ಮಾಡಲಿಲ್ಲ ಅಂದರೆ ಅಳ್ಳಿಲ್ಲ. ಎಲ್ಲ ಬರ್ತಾ ಇದ್ದಾರೆ. ಇನ್ನು ಫ್ರೆಂಡ್ಸ್, ಮೂವಿ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿದ್ದೀವಿ. ಮೂವಿ ರಿವ್ಯೂನ ನಾಳೆ ಕೊಡ್ತೀನಿ ಆಯಿತಾ? ಇವತ್ತು ಕೊಡೋಕ್ಕೆ ಕಷ್ಟ ಆಗ್ಬೋದು, ಲೇಟ್ ಆಗುತ್ತೆ. ನಾಳೆ ಮೂವಿ ಬಗ್ಗೆ ಹೇಳ್ತೀನಿ. ಸೊ ಇವ್ರು ಅವಾಗ ಇರಲಿಲ್ಲಲ್ಲ, ಅದಕ್ಕೆ ಮತ್ತೆ ಮಾಡಿದೆ. ಚಲೋ, ಈಗ ನೆಕ್ಸ್ಟ್ ಶೋಗೆಲ್ಲ ಬರ್ತಾ ಇದ್ದಾರೆ. ಫುಲ್ ಆಗ್ತಾ ಇದೆ ನೋಡಿ. ಪುಣ್ಯ ನನ್ನ ಮಗ ನೋಡೋಕೆ ಬಿಟ್ಟ, ಏನು ಅಳ್ಳಿಲ್ಲ, ಕಾಟ ಕೊಡಲಿಲ್ಲ. ಅಲ್ಲಿ ಇಲ್ಲಿ ಅದು ಇದು ಮಾಡ್ತಾ ಸ್ವಲ್ಪ ನೋಡೋಕೆ ಬಿಟ್ಟ, ಏನು ಅಡ್ಡಿಲ್ಲ. ಪಾಪ ಒಳ್ಳೆ ಹುಡುಗ. ಹೇಳಿಲ್ಲ ನನ್ನ ಮಗ ತುಂಬ ಒಳ್ಳೆಯನಂತ, ಅದಕ್ಕೆ ಹೇಳಿ. ಫ್ರೆಂಡ್ಸ್, ಇಲ್ಲೇ ಸ್ಟ್ರೀಟಲ್ಲಿ ಫ್ರೆಂಚ್ ಫ್ರೈ, ಪಿಜ್ಜಾ ಇಷ್ಟು ಐಟಮ್ ಬುಕ್ ಮಾಡ್ಕೊಂಡು ತಿಂತಿದ್ದೀವಿ ನೋಡಿ. ಇಲ್ಲೇ ಹೊರಗಡೆ ಬಂದು ತಿಂತೇವೆ.
ಯಾವುದು ಇಷ್ಟ ಇಲ್ಲ. ಅಟ್ಲೀಸ್ಟ್ ಅವನಿಗಂತಲೇ ಫ್ರೆಂಚ್ ಫ್ರೈ ಆಯಿತು, ಅದೂ ತಿಂತಾ ಇಲ್ಲ. ಇದೊಂದು ಹೊಸದೇನೋ ಟ್ರೈ ಮಾಡೋಣ ಅಂತ ನೋಡ್ತಿದ್ದೀವಿ, ಅದೇನಂತ ಗೊತ್ತಾಗಲಿಲ್ಲ. ಬಟ್ ಆರ್ಡ್ರ್ ಮಾಡಿದ್ದಾರೆ, ಬಂದಮೇಲೆ ಗೊತ್ತಾಗುತ್ತೆ. बसून होती बाहेर तिला पाणी ಪ್ಯಾನ್ ಕೇಕ್ ಅಂತ ಹೇಳಿ ನಾನು ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಆ್ಯಕ್ಚುಲಿ ಟ್ರಿಪಲ್ ಚಾಕ್ಲೇಟ್ ಪ್ಯಾನ್ ಕೇಕ್ ಅಂತೇಳಿ. ನೋಡೋಣ ಹೇಗಿದೆ ಅಂತ ಟೆಸ್ಟ್ ಮಾಡ್ತೀನಿ ಮನೆಗೆ ಹೋಗಿ. ಓಕೆನಾ?